ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ್ನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ್ನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ. ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ್ನ ಬಾಳು ಎಂದು ಬೆಳಕಾಗಬೇಕು. ಒಂದು ಸಾನ್ನಿಧ್ಯ ವೃದ್ಧಾಶ್ರಮದಲ್ಲಿ ನನ್ನ ಹುಟ್ಟುಹಬ್ಬ ಆಚರಣೆಯನ್ನು ನನ್ನ ಮೈಸೂರು ಪ್ರೀತಿಯ ನನ್ನ ಮೈಸೂರು ಜಿಲ್ಲಾ ಸಮಿತಿಯವರು ನನ್ನನ್ನು ಇವತ್ತಿಲ್ಲಿ ಕರೆದು ವೃದ್ಧಾಶ್ರಮದಲ್ಲಿ ನನ್ನ ಹುಟ್ಟುಹಬ್ಬನ ಆಚರಣೆ ಮಾಡ್ತಿದ್ದಾರೆ. ನನಗೆ ಖುಷಿ ಆಗ್ತಿದೆ. ಯಾಕೆ ಅಂತಂದರೆ ಇವತ್ತು ತಂದೆ ತಾಯಿ ಆಶೀರ್ವಾದಕ್ಕಿಂತ ಹೆಚ್ಚಾಗಿ ಹಿರಿಕರ ಆಶೀರ್ವಾದ ನಮಗೆ ಮೂಲ ಬೇಕಾಗಿರೋದ್ರಿಂದ ದೇವರ ಆಶೀರ್ವಾದಕ್ಕಿಂತಲೂ ಕೂಡ ಹಿರಿಕರ ಆಶೀರ್ವಾದ ನಮ್ಗೆ ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ಅವರೆಲ್ಲರೂ ಆಶೀರ್ವಾದದ ಮುಂದೆ ನಂದೇನೂ ಅಲ್ಲ ಹುಟ್ಟುಹಬ್ಬ. ಅವ್ರ ಆಶೀರ್ವಾದ ನನ್ನ ಮೇಲಿದ್ದರೆ ಆ ಪ್ರೀತಿ ವಿಶ್ವಾಸ ನಾನು ಯಾವತ್ತೂ ಇಡೀ ರಾಜ್ಯದತ್ತ ತಗೊಂಡೋಗುವಂಥ ಕೆಲಸ ಶಕ್ತಿ ನನಗೆ ಅವ್ರ ಆಶೀರ್ವಾದದಲ್ಲಿದೆ. ಎರಡನೇದು, ಮತ್ತು ಯಾಕೆ ಈ ಹುಟ್ಟುಹಬ್ಬನ ನಾನು ವೃದ್ಧಾಶ್ರಮ, ಅನಾಥಾಶ್ರಮ ಮತ್ತು ಗೌರ್ಮೆಂಟ್ ಶಾಲೆಗಳಲ್ಲಿ ಆಚರಣೆ ಮಾಡ್ಕೋತೀನಿ ಅಂತಂದರೆ, ಇವತ್ತೇನೋ ಒಂದು ಬ್ಯಾನರ್ ಮಾಡಿಸ್ಬೇಕು ಅಂದರೆ ಅಟ್ಲೀಸ್ಟ್ ಒಂದು 30-40 ಸಾವಿರ ದುಡ್ಡು ಖರ್ಚಾಗ್ತದೆ. ಅದು ಎಲ್ಲೋ ಒಂದು ಕಡೆ ಅರ್ಧ ಆಗ್ತಾರೋದು 3 ದಿನ ಇಟ್ಟು, ಮತ್ತು ಇದೆಲ್ಲ ಪಾರ್ಟಿ ಅದೇನೋ ಮಾಡಿದ್ರೆ ಸುಮ್ಮನೆ ಅದೆಲ್ಲ ವೆಚ್ಚ ಆಗುವಂಥ ದುಡ್ಡನ್ನು ಬಡ ಜನಾಂಗಗಳಿಗೆ, ಯಾರು ಹಿಂದುಳಿದ ವರ್ಗಗಳು ಏನಿದ್ದಾರೆ, ಮತ್ತು ಆರ್ಥಿಕತೆ ಇಲ್ಲದೆ ಇರೋಂಥವ್ರು, ಮತ್ತು ಸಮಸ್ಯೆ ಒಳಗಾಗ್ತಿರೋರು, ಮತ್ತು ಪೇಷೆಂಟ್ಗಳಿಗೆ, ಮತ್ತು ಆಸ್ಪತ್ರೆಗಳಿಗೆ, ಯಾರು ಸ್ಕೂಲ್ ಮಕ್ಕಳು ಗೌರ್ಮೆಂಟ್ ಶಾಲೆಗಳಿಗೆ ಆಲ್ರೆಡಿ ಯಾವುದೋ ಸೌಲಭ್ಯಗಳು ಇಲ್ಲದೆ ಇರೋದ್ರಿಂದ ಅವ್ರಿಗೆ ಯೂನಿಫಾರ್ಮ್ ಕೊಡುವಂಥ ವಿಚಾರಗಳು ಈ ಎಲ್ಲ ರಾಜ್ಯದಲ್ಲೂ ಕೂಡ ಈಗ ಆಲ್ರೆಡಿ ಮಂಡ್ಯ ಮತ್ತು ತುಮಕೂರು ಮತ್ತು ಬಿಜಾಪುರ, ಗುಲ್ಬರ್ಗ, ಬಾಗಲಕೋಟೆ ಎಲ್ಲ ಕಡೆ ಮಾಡ್ಕೊಂಡ್ಬಂದಿದ್ದೀನಿ. ಪ್ರತಿ ವರ್ಷವೂ ಕೂಡ ಹುಟ್ಟುಹಬ್ಬ ಆಚರಣೆಯನ್ನು ಪ್ರತಿ ಜಿಲ್ಲೆಯಲ್ಲೂ ಕೂಡ ಇದೇ ಕೆಲಸ ಮಾಡ್ಕೊಂಬರ್ತಿರೋದ್ರಿಂದ ತಮ್ಮೆಲ್ಲರಿಗೂ ಒಂದು ಎಲ್ಲ ಸಂಘಟನೆಯವ್ರಿಗೂ ಹೇಳೋದು ಒಂದು ಮಾತೇನು ಹೇಳಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲ ಖರ್ಚನ್ನು ಮಾಡುವಂಥ ವಿಚಾರನ ದಯವಿಟ್ಟು ಯಾರಿಗಿಲ್ಲ ಅಂತಾರೆ ಅವ್ರಿಗೆ ಹೋಗಿ ನಮ್ಗೆ ಕೊಡಬೇಕು, ಏನು ನಮ್ಗೆ ಆಚರಣೆ ಮಾಡಬೇಕು ಅಂತ ದುಡ್ಡನ್ನು ಅವ್ರಿಗೆ ಸಹಾಯ ಮಾಡಿದ್ರೆ ಸಾಕು ಅಂತೇಳಿ ಈ ಮೂಲಕವಾಗಿ ನಾನು ತಿಳಿಸ್ತೀನಿ. ಮತ್ತೊಮ್ಮೆ ಮೈಸೂರು ಜಿಲ್ಲಾ ಸಮಿತಿಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು. ನಿಮಗೆಲ್ಲ ಮೊದಲನೇದಾಗಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಒಂದು ಬೆಂಗಳೂರಿಂದ ಬಂದು ಮೈಸೂರಿನಲ್ಲೇ ಒಂದು ವೃದ್ಧಾಶ್ರಮದಲ್ಲಿ ಆಚರಿಸ್ಕೋಬೇಕು ಅಂತ ಅವರು ತೀರ್ಮಾನ ತಗೊಂಡಿದ್ದು ನಮಗೆಲ್ಲ ತುಂಬ ಹೆಮ್ಮೆ ಅನಿಸುತ್ತೆ. ಹಾಗಾಗಿ ನಮ್ಮ ಅಧ್ಯಕ್ಷರು 30 ಜಿಲ್ಲೆಗಳಲ್ಲೂ ಕೂಡ ಒಂದು ಒಳ್ಳೆಯ ಕೆಲಸಗಳ ಮಾಡ್ಕೊಂಡು ಬರ್ತಾ, ಏನೇ ಒಂದು ಕಷ್ಟಕ್ಕೆ ಸಡನ್ನಾಗಿ ಒಂದು ಫೋನ್ ಮಾಡಿದಾಗ ಮಧ್ಯರಾತ್ರಿ ಆಗಲಿ ಅವರು ಫೋನ್ ಎತ್ತಿ ನಮಗೆ ಒಂದು ಸಹಕರಿಸ್ತಾ ಇರೋದ್ರಿಂದ ಮೈಸೂರಲ್ಲಿ ಬಂದು ಅವರು ಈ ವೃದ್ಧಾಶ್ರಮದಲ್ಲಿ ಅವರು ವರ್ತನೆ ಮಾಡ್ಕೊತಾ ಇರೋದ್ರಿಂದ ನಮಗೆ ಭಾರಿ ಖುಷಿ ಅನಿಸುತ್ತೆ ಸರ್. ಅವ್ರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಒಳ್ಳೆ ಕೆಲಸಗಳು ಮಾಡೋ ಅಂಥ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ ಸರ್.